ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 20 ದಿನಗಳು ಕಳೆದು ಹೋಯಿತು. ಈ ದೇಶದ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ಅಂತ ಕರೆಯಲಾಗ್ತಾ ಇರುವ ಪ್ರಕರಣದ ಪ್ರಮುಖ ಆರೋಪಿ ದೇಶ ಬಿಟ್ಟು ಪರಾರಿಯಾಗಿ ಪ್ರಜ್ವಲ್ ರೇವಣ್ಣ ವಿಚಾರ ಮತ್ತೆ ಇವತ್ತು ಅದೇ ಚರ್ಚೆ. ಪ್ರಜ್ವಲ್ ರೇವಣ್ಣರನ್ನ ಹಿಡಿಯೋಕೆ ನಮ್ಮ ಪೊಲೀಸ್ ಇಲಾಖೆಗೆ ಆಗ್ತಾ ಇಲ್ವಾ, ಅಥವಾ ಪೊಲೀಸ್ ಇಲಾಖೆಯನ್ನ ಹಿಡ್ಕೊಂಡ್ಬನ್ನಿ ಹೋಗಿ ಅಂತ ಹೇಳಿ ಸೂಚನೆ ನೀಡ್ತಾ ಇಲ್ವಾ, ಅಥವಾ ಪ್ರಜ್ವಲ್ ರೇವಣ್ಣರನ್ನ ಹಿಡಿದು ದೇಶಕ್ಕೆ ವಾಪಸ್ ತರೋದು ಬೇಕಾಗೇ ಇಲ್ವಾ? ಪ್ರಶ್ನೆ ಕೇಳಲೇಬೇಕಲ್ವಾ? 20 ದಿನ ನಿಜವಾಗ್ಲೂ ಬೇಕಾ ನಮ್ಮ ಪೊಲೀಸ್ ಇಲಾಖೆಗೆ ಇಂಥ ಒಂದು ಪ್ರಕರಣದಲ್ಲಿ ಒಬ್ಬ ವೆಲ್ ನೌನ್ ಜನರಿಗೆ ಅತ್ಯಂತ ಪರಿಚಿತನಾಗಿರುವ ವ್ಯಕ್ತಿಯನ್ನ ಸೆರೆ ಹಿಡಿದು ವಾಪಸ್ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ಲಿಕ್ಕೆ? 20 ದಿನಗಳಾದರೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಹಿಡಿಬೇಕು ಅನ್ನೋ ಪ್ರಯತ್ನದ ಬಗ್ಗೆ ಅನುಮಾನಗಳಿದೆಯೇ ಹೊರತು ಆ ಪ್ರಯತ್ನದಲ್ಲಿ ಯಶಸ್ವಿ ಹೆಜ್ಜೆ ಅಂತ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಒಂದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದು ಕೂಡ ಆಗ್ತಾನೆ ಇಲ್ಲ. ಕೇಂದ್ರ ಕೇಳಿದ್ರೆ ರಾಜ್ಯ, ರಾಜ್ಯ ಕೇಳಿದ್ರೆ ಕೇಂದ್ರ, ಒಬ್ಬರ ಮೇಲೆ ಒಬ್ಬರು ಕೆಸರೆಚಾಟ ಮಾಡೋದ್ರಲ್ಲೇ ಸರ್ಕಾರಗಳು ನಿರತವಾಗ್ಬಿಟ್ಟಿದ್ಯಾ? ಅಸಲಿಗೆ ಕೇಂದ್ರ ಸರ್ಕಾರಕ್ಕೂ ಬೇಕಿಲ್ಲ, ರಾಜ್ಯ ಸರ್ಕಾರಕ್ಕೂ ಬೇಕಿಲ್ವಾ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ತ್ವರಿತಗತಿಯಲ್ಲಿ ನೊಂದ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದು? ಪ್ರಶ್ನೆ ಕೇಳಬೇಕು. ಚರ್ಚೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡ ಮಾತುಕತೆಯನ್ನ ನಡೆಸಿತು. ಒಂದಷ್ಟು ವಿಚಾರಗಳನ್ನ ಈ ಪ್ರಕರಣದ ತನಿಖೆಯ ಬಗ್ಗೆ, ದೋ ಹಿ ಈಸ್ ಇನ್ ಬಿಜೆಪಿ ನೌ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ ಅನುಭವದ ಆಧಾರದ ಮೇಲೆ ಕೆಲವೊಂದಷ್ಟು ಮಾತುಗಳನ್ನ ಅವರು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ತೆರೆದಿಟ್ರು. ಎಸ್ಐಟಿಗೆ ಆಕ್ಚುಲಿ ಫ್ರೀ ಹ್ಯಾಂಡ್ ಕೊಟ್ರೆ ಇಂಥ ಪ್ರಕರಣದಲ್ಲಿ ಆರೋಪಿಯನ್ನ ಸೆರೆ ಹಿಡಿಯೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಅಂತಿದ್ದಾರೆ ಭಾಸ್ಕರ್ ರಾವ್ ಅವರು. ಬಹುಶಃ ರಾಜ್ಯದ ಪ್ರತಿಯೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯ ಮನಸ್ಸಿನ ಆಳದ ಮಾತು ಕೂಡ ಅದೇ ಆಗಿರುತ್ತೆ. ನಾವು ಪ್ರಶ್ನೆ ಮಾಡ್ತೀವಿ ಎಸ್ಐಟಿಯನ್ನ, ಪೊಲೀಸ್ ಅಧಿಕಾರಿಗಳನ್ನ, ಆದ್ರೆ ನಿಜಕ್ಕೂ ಕೂಡ ರಾಜಕೀಯ ಒತ್ತಡವನ್ನ ಪಕ್ಕಕ್ಕಿಟ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಾ ಎಸ್ಐಟಿ ಅಧಿಕಾರಿಗಳಿಗೆ? ಪ್ರಶ್ನೆ ಮತ್ತಷ್ಟು ಮಗದಷ್ಟು ಆಳವಾಗ್ತಾ ಇರೋದಕ್ಕೆ ಕಾರಣ ಭಾಸ್ಕರ್ ರಾವ್ ಅವರ ಮಾತುಗಳು. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಕೂಡ ವಿಕ್ಟಿಮ್ ಸ್ಟೇಟ್ಮೆಂಟ್ ತಗೊಂಡು 161 ಸ್ಟೇಟ್ಮೆಂಟ್ ಆದರೆ 161 ಸ್ಟೇಟ್ಮೆಂಟ್ ಮತ್ತು 164 ಸ್ಟೇಟ್ಮೆಂಟ್ಗಳು ತಗೊಂಡು ನೀವು ಡೈರೆಕ್ಟಾಗಿ ಚಾರ್ಜ್ ಶೀಟ್ ಕೊಡ್ಬೋದು. ನೀವು ಅಲ್ಲಿಗೆ ಆಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಕೊಡ್ಬೋದು. ಇನ್ನೂ ಅಪರಾಧಿ ಸಿಗಲಿಲ್ಲ ಅಂದರೆ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಘೋಷಿತ ಮಾಡಿದಂಥ ಕೋರ್ಟ್ ಮುಖಾಂತರ ಆತನ ಆಸ್ತಿ ಕೂಡ ಜಪ್ತು ಮಾಡೋಕ್ಕೆ ನಿಮಗೆ ಅವಕಾಶಗಳಿದೆ. ಸೊ ನಿಮಗೆ ತನಿಖೆ ಮಾಡೋಕ್ಕೆ ಆಸಕ್ತಿ ಇಲ್ಲದಿರುವಾಗ ಎಷ್ಟು ಜನ ವಿಕ್ಟಿಮ್ ಸ್ಟೇಟ್ಮೆಂಟ್ ನೀವು ರೆಕಾರ್ಡ್ ಮಾಡಿದ್ದೀರಾ, ಎಷ್ಟು ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀರಾ, ಇದು ನೀವು ಮಾಡದೇ ಇರೋದ್ರಿಂದ ಏನೋ ಅಪರಾಧಿ ಬರ್ತಾನೆ, ಅಪರಾಧಿ 1 ವರ್ಷ ಬಂದಿಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ವಾ? ಇವ್ರಿಗೇನು ಹಿಡಿಯೋದು ಯಾವ ಮಹಾ ಕಷ್ಟ. ಎಂಥ ಅಪರಾಧಿಗಳು ಹೆಸರು ಚೇಂಜ್ ಮಾಡಿಕೊಂಡು ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಕೊಂಡು ಡೂಪ್ಲಿಕೇಟ್ ವೀಸಾಗಳು ಮಾಡ್ಕೊಂಡು ಅಂಥವ್ರಿಗೆ ಕರ್ನಾಟಕ ಪೊಲೀಸ್ ಹಿಡ್ಕೊಂಡು ಬಂದಿದೆ. ಇದು ಓಪನ್ ಆ್ಯಂಡ್ ಶಟ್ ಕೇಸ್. ಇದು ಮನಸ್ಸು ಮಾಡಿದ್ರೆ 24 ಅವರ್ಸಲ್ಲಿ ಇವರು ಯುರೋಪಲ್ಲಿ ಎಲ್ಲಿದ್ದಾರೆ ಅಲ್ಲಿಂದ ಎತ್ತಾಕೊಂಬರಕ್ಕೆ ಸಾಧ್ಯ. ಇಟ್ಸ್ ಅನ್ ಓಪನ್ ಆ್ಯಂಡ್ ಶಟ್ ಕೇಸ್. ಮನಸ್ಸು ಮಾಡಿದ್ರೆ 24 ಗಂಟೆ ಒಳಗೆ ಹಿಡಿದು ಕರ್ಕೊಂಡು ಬರೋದು ದೊಡ್ಡ ವಿಷಯ ಅಲ್ಲ. ಮನಸ್ಸು ಮಾಡಬೇಕು. ಯಾರು ಮನಸ್ಸು ಮಾಡಬೇಕು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಎಸ್ಐಟಿ ಪೊಲೀಸರ? ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು, ಹಾಗೆ ಬಹಳ ದಿನಗಳ ಗ್ಯಾಪ್ನ ನಂತರದಲ್ಲಿ ನಾಗರಾಜ್ ಯಾದವ್ ಅವರು. ಸ್ಪೆಷಲ್ ವೆಲ್ಕಮ್. ನಿಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ. ಮನಸ್ಸು ಯಾರು ಮಾಡ್ತಿಲ್ಲ ಸರ್ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರೋದು? ಬೇಕಿಲ್ವಾ ಸರ್ಕಾರಕ್ಕೆ? ಆಗ್ತಿಲ್ವಾ ಸರ್ಕಾರಕ್ಕೆ? ಸರ್ಕಾರ ಅಂತಕ್ಕಂಥ ಪದ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ದೇಶದ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತಂದಾಗ ಅವರವರ ಜವಾಬ್ದಾರಿಗಳು ಅವ್ರು ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತೀನಿ. ವಿ ಆರ್ ನಾಟ್ ಅಡ್ಮಿನಿಸ್ಟ್ರೇಟ್ ಜಸ್ಟ್ ಬಿಕಾಸ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ, BJP ಶುಡ್ ನಾಟ್ ಕೋಆಪ್ರೇಟ್ ವಿತ್ ಅನ್ನೋದು ಇಲ್ಲ, ನಾವು ಅವ್ರ ಜೊತೆ ಕೋಆಪ್ರೇಟ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಬಿಕಮ್ಸ್ ಅನ್ಕಾನ್ಸ್ಟಿಟ್ಯೂಷನಲ್. ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾ, ಈ ವ್ಯಕ್ತಿ ಯಾರು ಎಸ್ಕೇಪ್ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ರು. ನೀವು ಮಾತಾಡ್ತಾ ಇರೋ ಕಾರಣ ಏನು ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ 100 ಮಹಿಳೆಯರ ಮಾನನ ಹರಾಜಾಗಿರ್ತಕ್ಕಂತಹ ಒಬ್ಬ ಚಂಡಾಳನ ಹಿಡ್ಕೊಂಡ್ ಬರಬೇಕು ಅಂತ ಹೇಳೋದ್ರಲ್ಲಿ ರಾಜಕೀಯ ಬೆರೆಸಬಾರ್ದು ಅಂತಕ್ಕಂಥದ್ದು ನಾಗರಾಜ್ ಯಾದವ್ ನನ್ನ ಪಾರ್ಟಿ ಹೇಳ್ತಕ್ಕಂಥದ್ದು. ನಾನು ಮುಗಿಸ್ತೀನಿ ಮೇಡಮ್, ದಯವಿಟ್ಟು. ನಾನು ಬಹಳ ದಿನದ ಮೇಲೆ ಬಂದಿದ್ದೀನಿ, ನಾನು ಮಾತಾಡ್ಲಿಕ್ಕೆ ಬಿಡಿ, ತದನಂತರ ಏನ್ ಬೇಕಾದ್ರೂ ಕೇಳ್ಬೋದು. ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದಂದ್ರೆ, ನಮ್ಮ ಸೋದರಿಯರು, ನಮ್ಮ ತಾಯಂದಿರು ಆಗಿರ್ತಕ್ಕಂಥ ಅವಮಾನವನ್ನ ಸರಿ ಮಾಡ್ತಕ್ಕಂಥದ್ದು, ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಈ ದೇಶದ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಅದು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನೋದಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತದೆ ಅಂತ ಮಾತು ಹೇಳ್ತೀನಿ.
ಇಲ್ಲಿ ಪಕ್ಷ ಅಂತಕ್ಕಂಥ ಬರೋದಿಲ್ಲ. ಕರ್ನಾಟಕ ವಿಧಾನಸೌಧದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರ ಸರ್ಕಾರ ಅಂತ ಹೇಳ್ತೀನಿ. ಅದನ್ನು ಕಟಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಬೆನಿಫಿಟ್ನ ತಗೊಂಡು ಈ ವ್ಯಕ್ತಿ ದೇಶ ಬಿಟ್ಟು ಪರಾರಿ ಆಗಿದ್ದಾನೋ ಆ ವ್ಯಕ್ತಿನ ವಾಪಸ್ ತರಬೇಕಾದ್ರೆ ಜಾಯಿಂಟ್ ವೆಂಚರ್ ಆಗಿ ಕೆಲಸ ಮಾಡಬೇಕಾಗಿರ್ತಕ್ಕ ಪ್ರಮುಖ ಕೆಲಸ ಕೇಂದ್ರ ಸರ್ಕಾರದಾಗ್ತದೆ. ಬ್ಲೇಮ್ ಗೇಮ್ ಶುಡ್ ಸ್ಟಾಪ್ ಬಿಕಾಸ್ ದೇರ್ ಇಸ್ ಎ ಲೇಡೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಈ ದೇಶದ ಭಾರತಾಂಬೆಯ ಮಕ್ಕಳ ಮಾನ ಮರ್ಯಾದೆ ಹರಾಜಾಗಿರ್ಬೇಕಾದ್ರೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಒಂದೇ ಮಾತು ಹೇಳ್ತೀನಿ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಕೊಡ್ತಕ್ಕಂಥದ್ದು ರಿವೋಕ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮಾತ್ರ ಇರ್ತದೆ. ನಾನು ಬ್ಲೇಮ್ ಗೇಮ್ ಮಾಡ್ತಾ ಇಲ್ಲ. ಹೀಗೊಂದು ಮಾಡಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅನ್ನೋದು ಬಿಟ್ಟು ಬೇರೆ ಏನ್ ಮಾಡಿದೆ ಅದನ್ನು ಸೇರಿಸಿ ಒಂದ್ ನಿಮಿಷ ಟೈಮ್ ಹಾಕಿ ನಾಗರಾಜ್ ಯಾದವ್ ಅವರದ್ದು ಇದನ್ನು ಸೇರಿಸ್ಕೊಂಡು ಮಾತಾಡಿ. ಹೇಳ್ತೀನಿ, ನಾನು ಹೇಳ್ತಾ ಇರ್ತಕ್ಕಂಥ ನಾನು ಬ್ಲೇಮ್ ಗೇಮ್ ಮಾಡ್ಲಿಕ್ಕೆ ಕೂತಿಲ್ಲ. ಯಾಕಂತಂದ್ರೆ ನನ್ನ ರಾಜ್ಯದ ಹೆಣ್ಣುಮಕ್ಕಳ ನಮ್ಮ ಸೋದರರ ಮಾನ ಮರ್ಯಾದೆ ಹೋಗಿರ್ಬೇಕಾದ್ರೆ ನಾವೆಲ್ಲ ಜಾಯಿಂಟ್ ಆಗಿ ಕೆಲಸ ಮಾಡಬೇಕು. ಅವ್ನು ಎಲ್ಲಿದ್ರು ಒದ್ದು ತಗೊಂಡು ಒಳಗಡೆ ಹಾಕ್ಬೇಕು, ಕೆಲಸ ಆಗಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಒಂದ್ ಕಡೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರಿವೋಕ್ ಮಾಡ್ತಕ್ಕ ಅಧಿಕಾರ ಯಾರಿಗಿರ್ತದೆ, ಯಾವ ಕಂಡು ಅದನ್ನ ಕೂಡ ಚರ್ಚೆ ಮಾಡಬೇಕು. ಕಾಮನ್ ಮ್ಯಾನ್ ಗೊತ್ತಾಗೋದಿಲ್ಲ. ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಳ್ತಾ ಗವರ್ಮೆಂಟ್ ಆಫ್ ಇಂಡಿಯಾಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನಾವು ವಿಡ್ರಾ ಮಾಡಿದ್ದೆ ಆದರೆ ಇಟ್ಸ್ ಅ ಟೆಕ್ನಿಕಲ್ ಜಾಬ್. ಇಟ್ ಹ್ಯಾಸ್ ಟು ಬಿ ಡನ್ ವಿತ್ ಇನ್ ಮ್ಯಾಟರ್ ಆಫ್ 2 minutes. ಗವರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಡೂ ಇಟ್. ದೆನ್ ಇಟ್ ಬಿಕಮ್ಸ್ ಅನ್ ಆರ್ಡಿನರಿ ಪಾಸ್ಪೋರ್ಟ್ ಹೋಲ್ಡರ್ ವಿತೌಟ್ ವೀಸಾ. ಇಫ್ ಹಿ ಸ್ಟೇಸ್ ದೇರ್ ವಿಲ್ ಬಿ ಅರೆಸ್ಟೆಡ್ ಇನ್ ದಟ್ ಕಂಟ್ರಿ ಅಟ್ ಎನಿ ಕಾಸ್ಟ್. ಒಂದು ನಿಮಿಷ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಪರ್ಸನ್ ಯಾವ್ದಾದ್ರು ಟ್ರಾವೆಲ್ ಮಾಡಿದಾಗ ಆಲ್ ದ ಇನ್ಫಾರ್ಮೇಶನ್ ಶುಡ್ ಬಿ ದೇರ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತು ಹೇಳ್ತೀನಿ. ಅದು ಮ್ಯಾಂಡೇಟರಿ ಅನ್ನೋ ಮಾತನ್ನು ಹೇಳ್ತೀನಿ. ಇವತ್ತು ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ, ಯು ಶೇರ್ ದ ಇನ್ಫಾರ್ಮೇಶನ್ ಟು us. Our state will country. Where will you go and search for that guy? There is no coordination, there is no cooperation from there. You have 15 seconds to complete. State government SIT ಅಂತಕ್ಕಂಥದ್ದು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಾಟ್ ಆನ್ ಪೊಲಿಟಿಕಲ್ ಲೈನ್ಸ್ ಅಟ್ ಆಲ್. ಅವ್ನು ಮಾಡಿದ ಗ್ರೀವಿಯಸ್ ಹೀನಸ್ ಕ್ರೈಮ್ನ ನಾವು ಖಂಡನೆಯನ್ನು ಮಾಡ್ತೀವಿ. ಶಿಕ್ಷೆಗೆ ಒಳಪಡಿಸೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ದೇರ್ ಇಸ್ ನೋ ಪೊಲಿಟಿಕಲ್ ಅಟ್ಯಾಚ್ಮೆಂಟ್. ಅಶೋಕ್ ಗೌಡ್ರೆ, ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಇನ್ವಾಲ್ವ್ ಆಗ್ತಿಲ್ಲ. ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಿದ್ದೀವಿ ಪಾಸ್ಪೋರ್ಟ್ ನ ನೀವು ಹೆಲ್ಡ್ ಮಾಡಿ ಕರ್ಸಿ ವಾಪಸ್ಸು ಅಂತ ಹೇಳಿ. ಅಲ್ಲಿಗೆ ನಿಮ್ಮ ಮೇಲೆ ಬಂತು, ನಿಮ್ಮ ಕೋರ್ಟ್ಗೆ ಬಂದು ಬೀಳ್ತು. ನೋಡಿ, ಒಂದು ನಾಗರಾಜ್ ಯಾದವ್ ಅವರ ಇಷ್ಟೊತ್ತು ಮಾತಾಡಿದ್ರಲ್ಲ, ತತ್ಸುಮಾರು 3-3.5 ನಿಮಿಷ ಇದನ್ನ ನಾವು ನಮ್ಮ ಭಾಷೆಯಲ್ಲಿ ಜಿಲೇಬಿ ಹಾಕೋದು ಅಂದ್ರೆ ಬರೀ ಸುತ್ತೋದು, ಏನು ಅದರಲ್ಲಿ ಸಬ್ಸ್ಟೆನ್ಸ್ ಇಲ್ಲ, ಏನಿಲ್ಲ. ಆ ತರ ನಮ್ಮ ಸೋದರ ಮಾನ ಮರ್ಯಾದೆ ಹರಾಜಕ್ಕೆ ನೀವು ಅತ್ಯಂತ ಪ್ರಮುಖ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಸಮಯದಲ್ಲಿ ಮಾತಾಡ್ಬೇಡಿ. ನಾನು ನಿನ್ನ ಕೋರ್ಟ್ ಮಾಡಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ತಕ್ಕ ಕೆಲಸ ಮಾಡ್ತೀನಿ.